ಇನ್ನು ಡಿನ್ನರ್ ಪಾಲಿಟಿಕ್ಸ್ಗೆ ರಾಜಣ್ಣ ಹೊಸ ತಿರುವನ್ನ ಕೊಟ್ಟಿದ್ದಾರೆ. 2 ವರ್ಷಕ್ಕೆ ಸಿಎಂ ಆಗಲು ಯಾಕೆ ಒದ್ದಾಡ್ತೀರಾ, 5 ವರ್ಷ ಪೂರ್ಣಾವಧಿ ಸಿಎಂ ಆಗಲು ಹೋರಾಡಿ ಅಂತ ಡಿಕೆಗೆ ಕಿವಿ ಮಾತು ಹೇಳಿದ್ದಾರೆ. ಈ ಸುದ್ದಿಯನ್ನು ನೋಡೋಣ ಕುರ್ಚಿ ಆಟ ನ್ಯೂಸ್ ಟಾಪ್ 9ನಲ್ಲಿ. ದಲಿತ ಸಚಿವರ ಡಿನ್ನರ್ ಪಾರ್ಟಿಗೆ ಬ್ರೇಕ್ ಹಾಕಿಸಿದ್ದಕ್ಕೆ ಡಿಕೆಶಿ ವಿರುದ್ಧ ಮೊನ್ನೆ ರಾಜಣ್ಣ ಗರಂ ಆಗಿದ್ರು. ನಾವೇನು ಅವರ ಆಸ್ತಿಯನ್ನ ಬರೆಸಿಕೊಂಡಿದ್ದೀವ? ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ವಿರೋಧಿಗಳ ಅವರು ಎಲ್ಲ ತುಂಬಾ ದಿನ ನಡೆಯುವುದಿಲ್ಲ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ರು. ಇದೀಗ ಮತ್ತೊಂದು ಹೇಳಿಕೆ ಮೂಲಕ ಚರ್ಚೆಗೆ ಗ್ರಾಸವಾಗಿದ್ದಾರೆ. ನಾನು ಅವ್ರಿಗೆ ಸಲಹೆ ಏನಪ್ಪ ಅಂದ್ರೆ 2 ವರ್ಷಕ್ಕೆ ಯಾಕಪ್ಪ ಮುಖ್ಯಮಂತ್ರಿ ಒದ್ದಾಡಬೇಕು, 5 ವರ್ಷನೇ ಆಗು, ಯಾರು ಬೇಡ ಅಂತಾರೆ ಅಂತ. ಅಧಿಕಾರ ಹಂಚಿಕೆ ಒಪ್ಪಂದವಾಗಿದೆ ಎನ್ನಲಾಗ್ತಿತ್ತು. ಡಿಕೆಶಿ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಆದ್ರೆ ಇದಕ್ಕೆ ಸಚಿವ ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. ಮುಂದಿನ ವಿಧಾನಸಭೆ ಚುನಾವಣೆಯನ್ನ ಡಿಕೆಶಿ ನೇತೃತ್ವದಲ್ಲಿ ಎದುರಿಸೋಣ ಅಂತ ಹೇಳುತ್ತಲೇ ಈಗ 2.5 ವರ್ಷಕ್ಕಾಗಿ ಏಕೆ ಹೋರಾಡಬೇಕು ಅಂತ ಪ್ರಶ್ನಿಸಿದ್ದಾರೆ. ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ, ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿ, ಆಗಲೇ ಅವ್ರ 5 ವರ್ಷನೂ ಮುಖ್ಯಮಂತ್ರಿ ಇರಲಿ, 2.5 ವರ್ಷಕ್ಕೆ ಯಾಕಪ್ಪ ಹೋರಾಟ? ಮುಂದಿನ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವುದರಿಂದ ಅವರು ಪೂರ್ಣ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗ್ಲಿ. ಕೇವಲ 2.5 ವರ್ಷ ಅಧಿಕಾರಕ್ಕಾಗಿ ಹೋರಾಡಬೇಡಿ. 5 ವರ್ಷ ಪೂರ್ಣಾವಧಿ ಸಿಎಂ ಆಗಲು ಹೋರಾಡಿ ಅಂತ ನಾನು ಅವರಿಗೆ ಸಲಹೆ ನೀಡ್ತೇನೆ ಅಂತ ರಾಜಣ್ಣ ಹೇಳಿದ್ದಾರೆ. ನಾನು ಅವ್ರಿಗೆ ಸಲಹೆ ಏನಪ್ಪ ಅಂದ್ರೆ 2.5 ವರ್ಷಕ್ಕೆ ಯಾಕಪ್ಪ ಮುಖ್ಯಮಂತ್ರಿ ಒದ್ದಾಡಬೇಕು, 5 ವರ್ಷನೇ ಆಗು, ಯಾರು ಬೇಡ ಅಂತಾರೆ ಅಂತ. ಡಿನ್ನರ್ ಪಾರ್ಟಿ ಜಟಾಪಟಿ ನಡುವೆ ಸಚಿವ ರಾಜಣ್ಣ ಚೆಲುವರಾಯಸ್ವಾಮಿ ಹೆಸರು ಎಳೆ ತಂದಿದ್ದಾರೆ. ಬರೀ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರ ಡಿನ್ನರ್ ಪಾರ್ಟಿ ಬಗ್ಗೆ ಮಾತನಾಡ್ತೀರಲ್ವಾ? ಕೃಷಿ ಸಚಿವ ಚೆಲುವರಾಯಸ್ವಾಮಿ ಕೂಡ ಸಭೆ ನಡೆಸಿದ್ರು. ಅದರ ಬಗ್ಗೆ ಯಾಕೆ ಪ್ರಶ್ನಿಸೋದಿಲ್ಲ ಅಂತ ಪರೋಕ್ಷವಾಗಿ ಡಿಕೆಶಿಗೆ ಪ್ರತ್ಯುತ್ತರ ನೀಡಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ಇದ್ದ ದಿವಸ ನಾವೆಲ್ಲ ಊಟಕ್ಕೆ ಸೇರಿದ್ವು. ಅದೇ ದಿನ ಚೆಲುವರಾಯಸ್ವಾಮಿ ಅವರು ಸಭೆಯನ್ನ ಕರೆದಿದ್ರು. ಅದರಲ್ಲೂ ಕೂಡ ಬಹಳಷ್ಟು ಶಾಸಕರು ಭಾಗಿಯಾಗಿದ್ರು. ಅದರ ಬಗ್ಗೆ ಯಾಕೆ ಯಾರ ಆಕ್ಷೇಪಣೆಯೋ ಪ್ರತಿಕ್ರಿಯೆಗಳು ಯಾಕೆ ಬಂದಿಲ್ಲ? ಬರೀ ನಾವು ಸಿದ್ದರಾಮಯ್ಯನವರು ಸೇರಿ 4 ಜನ ಊಟ ಮಾಡಿದ್ರೆ ಯಾರಿಗೆ ಆತಂಕವೇಕೆ ಅಂತ ರಾಜಣ್ಣ ಪ್ರಶ್ನಿಸಿದ್ದಾರೆ. ಹೈಕಮಾಂಡ್ ಕೃಪೆ ಇಲ್ಲದಿದ್ರೆ ಎಷ್ಟೇ ದೊಡ್ಡ ಮುಖಂಡರಾಗಿದ್ರೂ ಪ್ರಯೋಜನವಿಲ್ಲ. ಡಿಕೆ ಶಿವಕುಮಾರ್ ಸಿಎಂ ಅಂತ ಹೈಕಮಾಂಡ್ ಹೇಳಿದ್ರೆ ನಾವು ಒಪ್ಪಲೇಬೇಕು ಅಂತ ಸಚಿವ ರಾಜಣ್ಣ ಹೇಳಿದ್ದಾರೆ. ಅಲ್ಲದೆ ಅಧಿಕಾರ ಹಂಚಿಕೆಯ ಬಗ್ಗೆ ಯಾವುದೇ ಮಾತುಕತೆ ನನ್ನ ಗಮನಕ್ಕೆ ಬಂದಂತೆ ಆಗಿಲ್ಲ. ವರಿಷ್ಠರ ಜೊತೆಗಿನ ಮಾತುಕತೆಯಲ್ಲಿ ಯಾರ್ಯಾರು ಇದ್ರೋ ಅವರು ಮಾತ್ರ ಸಿಎಂ ಒಪ್ಪಂದದ ಬಗ್ಗೆ ಉತ್ತರ ಕೊಡಬಲ್ಲರು ಅಂತ ರಾಜಣ್ಣ ಹೇಳಿದ್ದಾರೆ. ಓನ್ಲಿ ದಿ KPCC president and the chief minister and high command. ಅಷ್ಟು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಕೂಡಿಸ್ಕೊಂಡು ಇವ್ರಿಗಿದ್ದು ಅವ್ರಿಗೆ ಅದು ಅಂತಾನು ಅವೆಲ್ಲ ಏನಿಲ್ಲ. ಅವ್ರದ್ದು ಏನೇ ಆಗಿದ್ರು ಕೂಡ ಆ ಮಟ್ಟದಲ್ಲಿ ಏನಾಗಿದೆ ಅಂತ ನಮ್ಗೆ ಯಾರು ಹೇಳಿಲ್ಲ, ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಸಿಎಂ ಕುರ್ಚಿಗೆ ಕಾಂಗ್ರೆಸ್ನಲ್ಲಿ ಶೀತಲ ಸಮರ ನಡೆಯುತ್ತಿರೋ ಬೆನ್ನಲ್ಲೇ ಸಿದ್ದರಾಮಯ್ಯ ಬೆನ್ನಿಗೆ ಹಲವು ಸಚಿವರು ನಿಂತಿದ್ದಾರೆ. MB ಪಾಟೀಲ್ ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಿದ್ರೆ, ಸಚಿವ ದಿನೇಶ್ ಗುಂಡೂರಾವ್ ಸಿಎಂ ಇದ್ದಾಗ ಮತ್ತೊಬ್ಬ ಸಿಎಂ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ಸಿಎಂ ಕುರ್ಚಿ ಖಾಲಿ ಇಲ್ಲ, ಅದು ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾನಲ್ಲ. ಆ ಥರ ಒಬ್ಬ ಮುಖ್ಯಮಂತ್ರಿ ಇದ್ದಾಗ ಇನ್ನೊಂದು ಮುಖ್ಯಮಂತ್ರಿ ಬಗ್ಗೆ ಮಾತಾಡೋ ಪ್ರಶ್ನೆ ಇಲ್ಲ. ಮುಂದೆ ಏನಾದರೂ ಆ ಥರ ಸಂದರ್ಭ ಬಂದಾಗ ಕೇಂದ್ರದ ಹೈಕಮಾಂಡ್ ಇದ್ದೇ ಇರ್ತದೆ. ವಿನಯ್ ಗುರೂಜಿ DCM ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಅವರ ಗುರುಗಳ ದಯೆ ಇದೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರುವ DCM ಡಿಕೆ, ಗುರೂಜಿಗಳಿಗೆ ಮನವಿ ಮಾಡ್ತೇನೆ, ತಮ್ಮ ಯಾವ ಬೇಡಿಕೆ ಬೇಡ, ಯಾವುದೇ ಪವರ್ ಇಲ್ಲ, ಯಾವ ಶೇರಿಂಗೂ ಇಲ್ಲ, ರಾಜ್ಯದ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಭಗವಂತ ಅವರನ್ನೊಮ್ಮೆ ಮುಖ್ಯಮಂತ್ರಿಯಾಗಿ ಸೇವೆ ಮಾಡೋ ಅವಕಾಶ ಕೊಡ್ಲಿ ಅಂತ ಹೇಳಿ ಅವ್ರ ಗುರುಗಳ ದಯೆಯಿಂದ ಅದು ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಯಾವ ಗುರುಜಿಗಳಿಗೂ ನಾನು ಮನವಿ ಮಾಡಿಕೊಡ್ತೀನಿ, ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮದು ಯಾವ ಹೇಳಿಕೆಯನ್ನು ಬೇಡ, ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತದೆ. DCM ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ HDK, ಅಧಿಕಾರಕ್ಕಾಗಿ ಶತ್ರುನಾಶಕ್ಕಾಗಿ ಹೋಗೋದು ಅಂತ ಕಾಲೆಳೆದಿದ್ದಾರೆ. ಇದಕ್ಕೆ ಟಾಂಗ್ ಕೊಟ್ಟಿರೋ ಡಿಕೆ ಶಿವಕುಮಾರ್ ಅವರು ಕದ್ದು ಪೂಜೆ ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರುನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ. ಅವ್ರ ಅನುಭವ
ಅವರು ಕದ್ದು ಮಾಡ್ತಾರೆ, ನಾನು ಓಪನ್ ಆಗಿ ಮಾಡ್ತೀನಿ. ಅವ್ರು ಕದ್ದು ಪೂಜೆ ಮಾಡ್ತಾರೆ, ನಾನು ಓಪನ್ ಆಗಿ ದೇವ್ರಿಗೆ ದಿನ ಬೆಳಗ್ಗೆ ನಾನು ಪೂಜೆ ಮಾಡ್ತೀನಿ.